Hi guys, welcome back to my new video. Hope you guys a lot of fun ಎಲ್ಲ ಸಖತ್ತಾಗಿರೋ ಅನ್ಕೋತೀನಿ. ಆ್ಯಂಡ್ ಇವತ್ತೇನಪ್ಪ ಅಂದರೆ ಮೈಸೂರು ಹೋಗ್ತಾ ಇದ್ದೀವಿ, ಹಾಸನಿಂದ ಮೈಸೂರಿಗೆ. ಆಲ್ರೆಡಿ ಹಳೆನರಸೀಪುರ ಹತ್ರ ಇದ್ದೀನಿ. ಲೆಟ್ಸ್ ಗೋ. ಫ್ಲೇವರ್ ಎಲ್ಲ ಮಾಡಿಬಿಟ್ಟವ್ರಪ್ಪ ಇವಾಗ. ಕ್ರೇಜಿ ಕಾಣ್ತಾ ಇತ್ತು. ಅವಾಗ ಹೋಗ್ತಿದ್ವಲ್ಲ ಆ ಫೀಲ್ ಬರ್ತಿದೆ. ನಮ್ಮದು ಸೆಮಿಸ್ಟರ್ಸ್ ಇರಬೇಕಾದ್ರೆ MSc ಈಗಲೂ 4th ಸೆಮಿಸ್ಟರ್ ನಡೀತಿದೆ, ಬಟ್ ಅದೇ ಪ್ರಾಜೆಕ್ಟು ಫೀಲ್ ಬರ್ತಿಲ್ಲ. ಬಟ್ ಅವಾಗಿನ ಫೀಲನ್ನು ಮಿಸ್ ಮಾಡ್ಕೋತಿದ್ದೀನಿ. ಅವಾಗ ಹೋಗ್ಬೇಕಾದ್ರೆ ಏನೋ ಒಂದು ಖುಷಿ ಇರ್ತಿತ್ತು. ಕಾಲೇಜ್ ಇರೋದು, ಫ್ರೆಂಡ್ಸ್ ಎಲ್ಲ ಇರೋರು, ಹೋದ ತಕ್ಷಣ ಫ್ರೆಂಡ್ಸ್ ಸಿಗೋರು, ಫೀಲೇ ಬೇರೆ. ಇವಾಗ ಅದೆಲ್ಲ ಮಿಸ್ ಮಾಡ್ಕೋತೀನಿ ಗುರು. ಎಲ್ಲ ಜಾಬ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಇದು ಜಾಬ್ ಸರ್ಚಿಂಗಲ್ಲಿ ಇರ್ತಾರೆ. ಇದೊಂಥರ ಈ ಸ್ಟೇಜ್ ಒಂಥರ ಚಿತ್ರಾನ್ನ ಮೊಸರನ್ನ ಇದ್ದಂಗೆ, ಏನು ಮಾಡೋಂಗಿಲ್ಲ. ಆ ಗೋಲ್ಡನ್ ಪೀರಿಯಡ್ ಅಂತಾರಲ್ಲ, ಆ ಗೋಲ್ಡನ್ ಪೀರಿಯಡ್ ಮುಗಿಯಕ್ಕೆ ಬರ್ತಾ ಇದೆ. ಇಯರ್ ಎಂಡಲ್ಲಿ ಇರ್ತಾರಲ್ಲ ಅವರಿಗೆ ಅನುಭವ ಆಗ್ತಾ ಇರುತ್ತೆ. ಏನು ಮಾಡೋಂಗಿಲ್ಲ. ವಿ ವಾಂಟ್ ಟು ಮೂವ್ ಆನ್, ದಟ್ಸ್ ಇಟ್. ಹೋಯ್ತು, ಅದು ಮೂಮೆಂಟ್ ಹೋದ್ಮೇಲೆ ಮುಗೀತು. ಅದಕ್ಕೆ ಲೀವ್ ಯುವರ್ ಮೂಮೆಂಟ್ ಅಂತ. ಮೈಂಡು ಕೂಡ ಮೆಚ್ಯೂರ್ ಆಯ್ತಾ ಸಣ್ಣ ಸಣ್ಣ ಥಿಂಗನ್ನು ಎಂಜಾಯ್ ಮಾಡೋದು ಬಿಟ್ಬಿಡುತ್ತೆ. ಡ್ಯಾನ್ಸ್ ಮಾಡ್ತಿದ್ದೆ, ಅಂಕಲ್ ನೋಡಿ ನಗ್ತಾವ್ರೆ. ಬೇಗ ಬ್ರೋ, ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ನಂತ ವಿದ್ದಿದ್ದು 15 ರೂಪಾಯಿ 2 ಟೊಮೊಟೊ ಸಾ. ಸ್ವೀಟು ಇದು ಕ್ಯಾಮ್ರಾದು. ಚೆಕ್ ಮಾಡ್ತಾ ಇರ್ತಾರೆ, ಯಾರಾದರೂ ಮಾಲ್ ಎತ್ಕೋಯ್ತಾರ ಅಂತ. ಹಂಗೆ ಚೆಕಿಂಗ್ ಟೈಮಲ್ಲಿ ಎತ್ಕೊಂಡು ವಾಪಸ್ ಹೊರಟೋಗ್ಬಿಡ್ತೀನಿ ಹಾಸನಿಗೆ. ಇನ್ನೇನು ಮಾಡೋಣ ಹೇಳು. ಅದೊಂದು ಆಸೆ ಗುರು, ಎಲ್ಲರಿಗೂ ಒಂದೊಂದು ಆಸೆ ಇರುತ್ತಂತಲ್ಲ. ನನಗೂ ಒಂದು ಆಸೆ. ಹಿಂಗೆ ಎಲೆಕ್ಷನ್ ಟೈಮಲ್ಲಿ ಈ ಕಡೆ ಚೆಕಿಂಗ್ ಇರಬೇಕಾದ್ರೆ ಈ ಕಡೆ ಎಷ್ಟೋಗ್ಬಿಟ್ರೆ ಶಿಸ್ತಾಗಿ ಎತ್ಕೋಗ್ಬಿಡ್ತೀನಿ. ಒಂದು ಮೂಟೆ ತಂದಿರ್ಬೇಕಂತೆ ಯಾರಾದರೂ ಹಿಂಗೆ ಲಾರಿಲಿ ಹಾಕ್ಕೊಂಡು ಚೆಕಿಂಗ್ ಅಂತ ಎಸ್ಬಿಡ್ಬೇಕಂತೆ. ಅಲ್ಲೇ ಹಿಂದೆನೇ ಸ್ವಲ್ಪ 1 ಕಿಲೋಮೀಟ್ರ್ ಹಿಂದೆನೇ ನಾನು ಹಿಂದೆಯಿಂದ ನೋಡ್ಬಿಡ್ಬೇಕಂತೆ. ಅವಾಗೇನಿಲ್ಲ, ಸೀದಾ ಬ್ಯಾಗ್ ಹಾಕ್ಕೊಂಡು ನೋಡು ಮನೆ ಕಡೆ ಹೊಡಿ ಗಾಡಿ, ಆಮೇಲೆ ಜಾಲಿ ಫುಲ್ಲು. ತಿರುಕನ ಕನಸು ಅಂತಾರಲ್ಲ, ಮೋಸ್ಟ್ಲಿ ಇದೇ ಇರಬೇಕು. ಮೋಸ್ಟ್ಲಿ ಅಲ್ಲ, ಇದೇನೆ. ಇದು ಮಾಡ್ರನ್ ತಿರುಕನ ಕನಸು. ಅದು ಹಳೆ ತಿರುಕನ ಕನಸಿತ್ತು, ಇದೊಂಥರ ಮಾಡ್ರನ್ ತಿರುಕನ ಕನಸು. ಲಾಸ್ಟ್ ಟೈಮ್ ಬರ್ಬೇಕಾದ್ರೆ ಇಲ್ಲೆಲ್ಲ ಬೆಳೆ ಬೆಳೆದಿದ್ರಪ್ಪ. ಎಲ್ಲ ಕಡೆ ಬೆಳೆ ಬೆಳೆದಿದ್ರು, ಬಟ್ ಇವಾಗ ಬೆಳೆನೂ ಇಲ್ಲ, ಕೊಳೆನೂ ಇಲ್ಲ. ಬರೋ ರಾಜ. ಕೂತಾ ಸುಡುತ್ತೆ ಸೈಲೆನ್ಸರು. ಅಲ್ಲೇ ಇಟ್ಕೋ, ಕೆಳಗಡೆ ಇಟ್ಟರೆ ಸುಡುತ್ತೆ. ಯಾವರು? ಮಾಚನಹಳ್ಳಿ. ಎಲ್ಲಿ ಬರೋದು? ಎಲ್ಲಿ ಬರೋದು? ಇದೆ ಮುಂದೆ ಊರಾ? ಮತ್ತೆ ಆರಾಮು? ಸ್ಕೂಲು ರಜಾನಾ? ಸ್ಕೂಲ್ ರಜಾನಾ? ಫುಲ್ ಹಂಗಾರೆ ಬಾಯ್ಸ್ ಜೊತೆ ಎಲ್ಲ ಆಟ ಆಡೋದೆ. ಸ್ಕೂಲ್ ಮತ್ತೆ ಓಪನ್ ಯಾವಾಗ? ಮೇಘ? ಅಲ್ಲಿವರೆಗೂ ಫುಲ್ ಆಟ. ಇನ್ನೇನೊಂದು 10 ದಿನ ಆಯ್ತಲ್ಲ. ಎಷ್ಟನೇ ಕ್ಲಾಸು? 10th? ದೊಡ್ಡವನಾಗೇ ಬಿಟ್ಟಿದ್ಯಾ? ಮಾಸ್ಟರ್ಸ್ ಮಾಡ್ತೀಯಾ? ಬಿಡ, ಶಬಾಷ್. ಸರಿ ಬಾಯ್, ನೋಡ್ಕೋ.
ಹೇಳ್ಕೊಟ್ಟು ಬಂದೇನಪ್ಪ. ಇವಾಗ ಫುಲ್ ಮಸ್ತ್ ಆಡಾಡು, ಆಮೇಲೆ ಓದೋಕ್ಕೆ ಶುರು ಮಾಡಿ 10th ಆದಮೇಲೆ ಇವಾಗ ಫುಲ್ ಚಿಲ್ ಮಾಡಿ ಹೇಳ್ತೀನಿ ಅಂತ ಹೇಳ್ಕೊಟ್ಟು ಬಂದಿದ್ದೀನಿ. ಬಟ್ ಆ ಏಜು ಸಿಕ್ಸಿ ಬ್ರೋ, ಆ ಏಜಲ್ಲಿದ್ದಾಗ ಆ ಏಜ್ ಮಜಾನೇ ಬೇರೆ. ಈಗಿನ ಹುಡುಗ್ರಿಗೆ ಬಿಡಿ ಮೊಬೈಲೆಲ್ಲ ತಂದುಕೊಟ್ಟು, ಈಗ ಅವಾಗ ನಮಗೆ ಎಷ್ಟು 10ನೇ ಕ್ಲಾಸಲ್ಲಿರೋ ಬುದ್ಧಿ ಇವಾಗಿನ ಮಕ್ಕಳಿಗೆ 2ನೇ 3ನೇ ಕ್ಲಾಸಲ್ಲೇ ಬಂದ್ಬಿಟ್ಟಿರುತ್ತೆ. ಯಾಕಂದರೆ ಮೊಬೈಲು ದುನಿಯಾಗೆ ಭಾರಿ ಬೇಗ ಇದು ಇಂಟ್ರಡ್ಯೂಸ್ ಮಾಡಿಬಿಟ್ಟವ್ರೆ ಅವ್ರನ್ನ. ಮೊಬೈಲ್ ಕೊಟ್ಬಿಟ್ಟು, ಮೊಬೈಲ್ ಕೈಯಲ್ಲಿದ್ದರೆ ದುನಿಯಾ ಇದ್ದಂಗೆ ಗುರು, ಏನೇನು ಆಗ್ತೈತೆ ಎಲ್ಲ ಗೊತ್ತಾಗುತ್ತೆ. ನಾಳೆ ತಲೆನೋವೇ ಇರಲಿಲ್ಲ ಬ್ರೋ, ಅವಾಗ ಹೋಮ್ವರ್ಕೇ ಮಾಡ್ಕೊಳ್ತಿರಲಿಲ್ಲ. ಯಾಕೆ ಹೇಳಿ, ನಾಳೆ ತಲೆನೋವಿಲ್ವಲ್ಲ, ನಾಳೆಗೆ ನಾಳೆ ಏನು ಮಿಸ್ ಹೊಡಿತಾರ, ಮ್ಯಾಮ್ ಹೊಡಿತಾರ, ಹೊಡೀಲಿ ಬಿಡಿ ಅನ್ಕ ಹೋಗೋದು. ಅಂದರೆ ಮಾಡ್ತಿದ್ವಿ, ಬಟ್ ಅದೇ ಒಂದೊಂಚೂರು ಎಗರಿಸ್ತಿದ್ವಿ, ಅದಕ್ಕೆ ಅದೇ ತಿಂತಿದ್ವಿ. ಎಲೆಕ್ಷನ್ನ ಏನು ಆಕ್ಸಿಡೆಂಟಾ? ಏನಾಯ್ತು ಗುರು? ಎಲ್ಲ ಫೀಲ್ ಕೊಡ್ತಿರೋದು ನೋಡಿದ್ರೆ ಇದ್ದಿದ್ದಂಗೆ ಐತೆ ಆಕ್ಸಿಡೆಂಟ್. ಹಂಗೆ ಇಲ್ಲ ಆಕ್ಸಿಡೆಂಟ್ ಅಲ್ಲ, ಎಲೆಕ್ಷನ್ ಪ್ರಚಾರ. ಜಿಂದೆಲ್ಲ ಫೋಟೋ ತೆಗಿತಾವ್ರು ಗುರು ಅಂಕಲ್ಲು. ಅದಕ್ಕೆ ಏನು ಆಕ್ಸಿಡೆಂಟ್ ಆಗೈತಾ ಏನು ಅಂತ ನೋಡಿದೆ. ಆಫೀಸರ್ಸ್, ರೆಸ್ಪೆಕ್ಟ್ ಎವ್ರಿ ಆಫೀಸರ್ಸ್, ದಟ್ಸ್ ಇಟ್ ಅಲ್ವಾ? ಆ ಲೆವೆಲಿಗೆ ಹೋಗೋಕ್ಕೂ ಇದು ಮಾಡಿರ್ಬೇಕು ಗುರು. ಪೊಲೀಸು ಆರ್ಮಿ ಎಲ್ಲ ಆಗೋದೇನೋ ಅಷ್ಟು ಈಸಿ ಅಲ್ಲ. ಇಟ್ಸ್ ನೀಡ್ ಡೆಡಿಕೇಶನ್, ಡಿಸಿಪ್ಲಿನ್, ಎವ್ರಿಥಿಂಗ್, ನಾಲೆಡ್ಜ್. ಮೈಸೂರು ಬಂದ್ವಿ ಗೈಸ್. ವಿ ಫೈನಲಿ ಇನ್ ಮೈಸೂರು ರೀಚ್ ಆದ್ವಿ. ಬಾಯ್, ಟೇಕ್ ಕೇರ್, ಬಿ ಸೇಫ್ ಆ್ಯಂಡ್ ರೈಡ್ ಸೇಫ್ ಗೈಸ್. ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ.